ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನೀವು ನೋಡ್ತಾ ಇರುವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಾಳ್, ತಾಲೂಕು ಜಿಲ್ಲಾ ವಿಜಯಪುರ. ಕನ್ನಡ ಶಾಲೆಯ ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ಈ ಒಂದು ಸಣ್ಣ ಪ್ರಯತ್ನ ನೋಡಿ, ಹರಸಿ, ಹಾರೈಸಿ. Hello dear students, we are going to learn 7th class English first unit Healthy Life, Pedro Pablo Sacristan. Before starting the lesson, we can understand competencies of this lesson. Competencies are, first one is students will be able to read and write correctly. Second one, students will be able to identify the antonyms or opposite words. Third one, students will be able to action words. Fourth one, students will be able to convert into the plural forms. Fifth one and last one of the major competency of this lesson is students will be able to learn about the good habits like eating a good foods, vegetables, fruits, and doing exercises after listening and understanding the story. ಈ ಒಂದು ಪಾಠದ ನಂತರ ಮಕ್ಕಳು ಅಳವಡಿಸಿಕೊಳ್ಳುವ ಅಂಶಗಳು ಯಾವುವೆಂದರೆ, ಮಕ್ಕಳ ತಮ್ಮ ಓದುವುದನ್ನು ಮತ್ತು ಬರೆಯುವುದನ್ನು ಸರಿಪಡಿಸಿಕೊಳ್ಳುವರು, ವಿರುದ್ಧಾರ್ಥಕ ಶಬ್ದಗಳನ್ನು ಗುರುತಿಸುವರು, ಕ್ರಿಯಾಪದಗಳನ್ನು ಗುರುತಿಸುವರು, ಮಕ್ಕಳು ಏಕವಚನದಿಂದ ಬಹುವಚನಕ್ಕೆ, ಬಹುವಚನದಿಂದ ಏಕವಚನಕ್ಕೆ ಪರಿವರ್ತನೆ ಮಾಡುವರು, ಜೊತೆಗೆ ಲಿಸನಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟನ್ನು ಮಾಡಿಕೊಳ್ಳುವರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಈ ಒಂದು ಪಾಠದಿಂದ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವರು. ದೈನಂದಿನ ಜೀವನದಲ್ಲಿ ಒಳ್ಳೆಯ ಆಹಾರ ಪದ್ಧತಿಯಾಗಿರ್ಬೋದು, ಹಣ್ಣು ತರಕಾರಿಗಳನ್ನು ತಿನ್ನುವುದಾಗಿರ್ಬೋದು, ದೈನಂದಿನ ವ್ಯಾಯಾಮವನ್ನು ಮಾಡುವುದಾಗಿರ್ಬೋದು, ಪರಿಸರದ ಬಗ್ಗೆ ಕಾಳಜಿಯಾಗಿರ್ಬೋದು, ಮರ ಗಿಡಗಳನ್ನು ನೆಡುವುದಾಗಿರಬಹುದು. ಈ ರೀತಿಯಾದಂತಹ ಒಳ್ಳೆಯ ಕೌಶಲ್ಯಗಳನ್ನು, ಒಳ್ಳೆಯ ಹವ್ಯಾಸಗಳನ್ನು ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವರು. ಆಫ್ಟರ್ ಸೀಯಿಂಗ್ ದ competency, now we are going to see the new words so that we can understand the lesson easily. New words. Serial number. Words meaning in Kannada, meaning in English. First one is furious. Furious means very angry. Ugra. Potion, a liquid with healing magical liquid. Spell, ಅಕ್ಷರಗಳನ್ನು ಹೇಳುತ್ತಾ ಬರೆಯುವುದು. A form of words or action used as a charm or magical effect. Trap, a bad situation from which one cannot escape. ಸಿಕ್ಕಿ ಹಾಕಿಕೊಳ್ಳು. Swamp, ಕೊಳಚೆ ಪ್ರದೇಶ, wetland. Virus, ಒಂದು ತರಹದ ಸೂಕ್ಷ್ಮಾಣುಜೀವಿ, an infective agent. Vaccine, treatment which makes the body resist an infection. Sneeze, to expel air from the mouth and nose, possibly or involuntarily. ಸೀನುವುದು ಅಂತ ಹೇಳಬಹುದು. Now let's start the lesson with one of the outline. Before you read
outline, listening, text. A morning walk. Step 1. The teacher reads the outline relating to a morning walk. ಇಲ್ಲಿ ಒಂದು ನಮಗೆ ಒಂದು ಔಟ್ಲೈನ್ ಅನ್ನು ನೀಡಿದ್ದಾರೆ. ಅದು ಯಾವುದರ ಬಗ್ಗೆ ಇದೆ ಎಂದರೆ ಮಾರ್ನಿಂಗ್ ವಾಕ್, ಮುಂಜಾನೆಯ ನಡೆ. ಸ್ಟೂಡೆಂಟ್ಸ್, some pictures are given here. First one is says a man getting up early. Second one is children are going to the morning walk. Third one is says good atmosphere beside a river, calm and cool. Farmers are working in the field, bird chirping, people doing exercise, sunrises. Last one is says bodybuilder, healthy boy. ಈ 8 ಚಿತ್ರಗಳ ಕೆಳಗೆ ನಮಗೆ ಒಂದು ಚಾರ್ಟ್ ಅನ್ನ ನೀಡಿದ್ದಾರೆ ಮಾರ್ನಿಂಗ್ ವಾಕ್. ಮೊದಲನೆಯದನ್ನ ನಾವು ನೋಡೋಣ. ವೇಕ್ ಅಪ್ ಅರ್ಲಿ ಆ್ಯಂಡ್ ವಾಕ್. ಬೇಗ ಏಳುವಿರಿ ಮತ್ತು ವಾಕ್ಗೆ ಹೊರಡುವಿರಿ. ಮಾರ್ನಿಂಗ್ ಡ್ಯೂ ಫ್ರೆಶ್ನೆಸ್ ಇನ್ ದ ಏರ್. ಮುಂಜಾನೆಯ ಇಬ್ಬನಿಯ ತಂಪಾದ ಗಾಳಿಯೊಂದಿಗೆ ನೀವು ವಾಕನ್ನು ಮಾಡುವಿರಿ. ಬಿಸೈಡ್ ಎ ರಿವರ್ ಕಾಮ್ ಆ್ಯಂಡ್ ಕೂಲ್. ಪಕ್ಕದಲ್ಲೇ ನದಿಯು ಅತ್ಯಂತ ಪ್ರಶಾಂತವಾಗಿ ಹರಿತಾ ಇದೆ. ಅಂತಹ ಸುಂದರವಾದ ವಾತಾವರಣದಲ್ಲಿ ನೀವು ವಾಕ್ ಹೋಗ್ತಿದ್ದೀರಾ. ಫಾರ್ಮರ್ಸ್ ವರ್ಕಿಂಗ್, ಬರ್ಡ್ಸ್ ಚಿರ್ಪಿಂಗ್. ನೀವು ಹೋಗುವಂತಹ ಒಂದು ದಾರಿಯಲ್ಲಿ ರೈತರು ಗದ್ದೆಗಳಲ್ಲಿ ಕೆಲಸಗಳನ್ನ ಮಾಡುತ್ತಿದ್ದಾರೆ, ಅದನ್ನು ನೀವು ನೋಡುವಿರಿ. ಹಕ್ಕಿಗಳು ಕೂಗುತ್ತಿವೆ, ಅದನ್ನು ನೀವು ಕೇಳಿಸಿಕೊಳ್ಳುವಿರಿ. ಪೀಪಲ್ ಡೂಯಿಂಗ್ ಎಕ್ಸಸೈಸ್. ನೀವು ಹೋಗುವ ಮಧ್ಯದಲ್ಲಿ ನದಿಯ ದಡದಲ್ಲಿ ಜನರು ಮುಂಜಾನೆಯ ವ್ಯಾಯಾಮವನ್ನ ಮಾಡುತ್ತಿದ್ದಾರೆ. ಕಮ್ ಬ್ಯಾಕ್ ಅಟ್ ಸನ್ರೈಸ್. ಅದೇ ರೀತಿ ಮುಂದೆ ಹೋದಂತೆ ಸೂರ್ಯೋದಯವಾಗುತ್ತಿದ್ದಂತೆ ನೀವು ಮರಳಿ ಮನೆಯನ್ನ ಸೇರುವಿರಿ. ಕೀಪ್ ಹೆಲ್ದಿ ದಿಸ್ ವೇ. ಈ ರೀತಿಯಾಗಿ ನೀವು ನಿಮ್ಮನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವಿರಿ. ನೆಕ್ಸ್ಟ್ ಗೋಯಿಂಗ್ ಸ್ಟೆಪ್ 2. Step 2. Look at the pictures and the outline with the teacher's help. Prepare a passage and write it. ನೀವು ಮೇಲೆ ಚಿತ್ರಗಳನ್ನು ನೋಡಿದಿರಿ, ಔಟ್ಲೈನ್ ಅನ್ನ ನೋಡಿದಿರಿ. ಇದರ ಸಹಾಯದಿಂದ ಶಿಕ್ಷಕರ ಸಹಾಯವನ್ನು ಪಡೆದು ನೀವು ಒಂದು ಪ್ಯಾಸೇಜ್ ಅನ್ನ ಬರೆಯಬೇಕು. ಯು ಕ್ಯಾನ್ ಸ್ಟಾರ್ಟ್ ದ ಪ್ಯಾರಾಗ್ರಾಫ್ ಲೈಕ್ ದಿಸ್. ಯಾವ ರೀತಿ ನಿಮ್ಮ ಒಂದು ಪ್ಯಾರಾಗ್ರಾಫ್ ಇರಬೇಕಂದ್ರೆ ಇಲ್ಲಿ ಅವರು ಮೊದಲನೆಯ ಒಂದು ಲೈನ್ ಅನ್ನ ನಮಗೆ ನೀಡಿದ್ದಾರೆ. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಬೇಗ ಏಳುವಿರಿ. ಮೈ ಫ್ರೆಂಡ್ ರಿಚರ್ಡ್ ಮೀಟ್ಸ್ ಮೀ. ನನ್ನ ಗೆಳೆಯ ರಿಚರ್ಡ್ ನನಗೆ ಭೇಟಿಯಾಗುವನು. ವಿ ಗೋ ಔಟ್ ಫಾರ್ ಎ ವಾಕ್. ಇಬ್ಬರೂ ಸಹಿತ ನಾವು ವಾಕ್ಗೆ ಹೊರಡುತ್ತೇವೆ. ಅದರ ಮುಂದಿನ ಒಂದು ಪ್ಯಾಸೇಜ್ ಅನ್ನ ನೀವು ಕಂಪ್ಲೀಟ್ ಆಗಿ ಮಾಡಬೇಕು. ಸ್ಟೆಪ್ 2 ಅನ್ನ ನಾವು ನೋಡಿದಾಗ ಐ ಆಮ್ ಗೋಯಿಂಗ್ ಟು ದ ವಾಕ್ ವಿತ್ ರಿಚರ್ಡ್. ನಾನು ರಿಚರ್ಡ್ ಜೊತೆ ವಾಕಿಂಗ್ ಹೋದೆನು. ವಿ ಬೌತ್ ವಾಕ್ಡ್ ಇನ್ ದ ಮಾರ್ನಿಂಗ್ ಡ್ಯೂ ಫ್ರೆಶ್ನೆಸ್ ಇನ್ ದ ಏರ್. ನಾವಿಬ್ಬರೂ ಕೂಡ ಆ ಮುಂಜಾನೆಯ ತಂಪಾದ ಗಾಳಿಯೊಂದಿಗೆ ವಾಕ್ ಹೊರಟೇ ಬಿಟ್ಟೆವು. ಅವರ್ ಹೌಸ್ ಇಸ್ ನಿಯರ್ ಎ ರಿವರ್. ನಮ್ಮ ಮನೆ ಹತ್ತಿರ ನದಿ ಇದೆ. ವಿ ಬೋತ್ ವಾಕ್ಡ್ ಬಿಸೈಡ್ ಎ ರಿವರ್. ಇಬ್ಬರೂ ಸಹಿತ ನಾವು ನದಿ ಪಕ್ಕದಲ್ಲಿ ನಾವು ಏನಪ್ಪಾ ಅಂದ್ರೆ ವಾಕ್ ಹೊರಟೆವು. ವಿ ಸಾ ಸಮ್ ಫಾರ್ಮರ್ಸ್ ವರ್ಕಿಂಗ್ ಆ್ಯಂಡ್ ಬ್ಯೂಟಿಫುಲ್ ಬರ್ಡ್ಸ್ ಚಿರ್ಪಿಂಗ್. ಅಲ್ಲಿ ನಾವು ಏನು ನೋಡಿದೆವು ಅಂದ್ರೆ ರೈತರು ಕೆಲಸ ಮಾಡುವುದನ್ನ ಮತ್ತು ಪಕ್ಷಿಗಳು ಕೂಗುವುದನ್ನ ನಾವು ನೋಡಿದೆವು. ದಿಸ್ ಇಸ್ ವೆರಿ ಪ್ಲೀಸಂಟ್ ಎನ್ವಿರಾನ್ಮೆಂಟ್. ನಾವಿಬ್ಬರೂ ಕೂಡ ಆ ಸುಂದರವಾದ ತಂಪಾದ ಇಬ್ಬನಿಯ ಗಾಳಿಯೊಂದಿಗೆ ವಾಕಿಂಗ್ ಹೊರಟಾಗ ಅಲ್ಲಿಯ ಸುಂದರವಾದ ವಾತಾವರಣ ನಮ್ಮ ಮನಸ್ಸಿಗೆ ಅತ್ಯಂತ ಖುಷಿಯನ್ನ ತಂದುಕೊಡ್ತು. ಸುಂದರವಾದ ವಾತಾವರಣ ಮನಸ್ಸನ್ನ ರಂಜಿಸಿತು. ದೆನ್ ವಿ ಸಾ ಪೀಪಲ್ ಡೂಯಿಂಗ್ ಎಕ್ಸಸೈಸ್ ಆನ್ ದ ಸೀಶೋರ್. ಅದೇ ರೀತಿ ನಾವು ಮುಂದೆ ಹೋದಂತೆ ಆ ನದಿಗಳ ದಂಡೆಯಲ್ಲಿ ಜನರು ವ್ಯಾಯಾಮವನ್ನ ಮಾಡುತ್ತಿದ್ದುದನ್ನು ಕೂಡ ನಾವು ನೋಡಿದೆವು. ದೆನ್ ವಿ ಕಮ್ ಬ್ಯಾಕ್ ಟು ದ ಹೋಮ್ ಆಟ್ ಸನ್ರೈಸ್. ಅದೇ ರೀತಿ ಸೂರ್ಯೋದಯವಾಗುತ್ತಿದ್ದಂತೆ ನಾವು ಮನೆಗೆ ಮರಳಿ ಬಂದೆವು. ದಿಸ್ ವೇ ಕೀಪ್ ಅವರ್ ಸೆಲ್ವ್ಸ್ ಹೆಲ್ದಿ. ಈ ರೀತಿಯಾಗಿ ನಾವು ನಮ್ಮ ಆರೋಗ್ಯವನ್ನು ನಾವು ಆರೋಗ್ಯಯುತವಾಗಿ ಇಟ್ಟುಕೊಳ್ಳುತ್ತೇವೆ.
ಈ ರೀತಿಯಾಗಿ ನಾವು ಈ ಒಂದು ಪ್ಯಾಸೇಜನ್ನು ಕಂಪ್ಲೀಟ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್ ವಿತ್ ದ ಲೆಸನ್. Now I will read the lesson and later I will explain it. Healthy Life, written by Pedro Pablo Sacristan. Many years ago, everyone was strong and healthy. ಬಹಳ ವರ್ಷಗಳ ಹಿಂದೆ ಜನರು ಅತ್ಯಂತ ಶಕ್ತಿಶಾಲಿ ಹಾಗೂ ಆರೋಗ್ಯಶಾಲಿಯಾಗಿದ್ದರು. They ate varieties of food and loved fruits and vegetables. ಅವರು ತರತರಹದ ಆಹಾರವನ್ನು ಸೇವಿಸುತ್ತಿದ್ದರು ಹಾಗೂ ಹಣ್ಣುಗಳನ್ನು ಮತ್ತು ವೆಜಿಟೇಬಲ್ಸ್ಗಳನ್ನು ಇಷ್ಟಪಡುತ್ತಿದ್ದರು. They took daily exercises and enjoyed for walking, running, playing and leaping about. ಅವರು ದಿನಾಲು ಎಕ್ಸರ್ಸೈಸ್ ಅನ್ನು ಮಾಡುತ್ತಿದ್ದರು, ವ್ಯಾಯಾಮವನ್ನು ಮಾಡುತ್ತಿದ್ದರು ಮತ್ತು ವಾಕಿಂಗ್ ಅನ್ನು ಮಾಡುತ್ತಿದ್ದರು, ಓಡುತ್ತಿದ್ದರು ಹಾಗೂ ಆಟಗಳನ್ನು ಆಡುತ್ತಿದ್ದರು, ಜೊತೆಗೆ ಕುಣಿದಾಡುತ್ತಿದ್ದರು, ನಲಿದಾಡುತ್ತಿದ್ದರು, ಎಲ್ಲರ ಜೊತೆಗೆ ಚೆನ್ನಾಗಿ ಖುಷಿಯಿಂದ ಇರುತ್ತಿದ್ದರು. The earth was the healthiest place you could imagine. ನೀವೊಂದು ಇಮ್ಯಾಜಿನ್ ಮಾಡ್ಬೋದು, ಅಂದ್ರೆ ನೀವೊಂದು ಕಲ್ಪನೆಯನ್ನ ಮಾಡ್ಬೋದು. ಆಗ ಭೂಮಿಯೊಂದು ಅತ್ಯಂತ ಆರೋಗ್ಯಪೂರ್ಣವಾದಂತಹ ಆರೋಗ್ಯಯುತವಾದಂತಹ ಒಂದು ಸ್ಥಳವಾಗಿತ್ತು. And it was clear that both adults and children were full of joy and were in good moods. ನಮಗಿದ್ರಿಂದ ಏನಪ್ಪ ತಿಳಿತೈತೆ ಅಂದ್ರೆ ಆಗ ಎಲ್ಲರೂ ಕೂಡ ಅತ್ಯಂತ ಆರೋಗ್ಯಶಾಲಿಯಾಗಿದ್ದರು ಹಾಗೂ ಎಲ್ಲರ ಮಾನಸಿಕ ಸ್ಥಿತಿ ಅತ್ಯಂತ ಉತ್ತಮವಾಗಿತ್ತು. All this made one of the witches furious. ಇದೆಲ್ಲವನ್ನ ನೋಡಿದಂತಹ ಒಬ್ಬ ಮಾಟಗಾತಿಗೆ ಅತ್ಯಂತ ಸಿಟ್ಟು ತರಿಸಿತ್ತು. She suggested that all the witches should come together to prepare a potion. ಆದ್ದರಿಂದ ಅವಳು ತನ್ನ ಜೊತೆಗಿರುವಂತಹ ಎಲ್ಲ ಮಾಟಗಾರ್ತಿಯರನ್ನ ಒಂದೆಡೆ ಕರೆದು ಅವರಿಗೆ ಈ ಜನರ ಒಂದು ಸಂತೋಷವನ್ನ ಹಾಳು ಮಾಡಲು ಅದಕ್ಕಾಗಿ ಒಂದು ದ್ರಾವಣವನ್ನ ತಯಾರಿಸಲು ಸಜೆಷನ್ ಮಾಡಿದಳು. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲಿವ್. ಯಾರಾದರೂ ಒಬ್ಬ ಮನುಷ್ಯ ಅವರು ತಯಾರಿಸಿದ ದ್ರಾವಣವನ್ನ ಸೇವಿಸಿದರೆ ಬದುಕುವ ಆಸೆಯನ್ನೇ ಕಳೆದುಕೊಳ್ಳುತ್ತಿದ್ದನಂತೆ. So that night all the witches gathered in the forest. ಆದ ಕಾರಣ ಆ ರಾತ್ರಿ ಎಲ್ಲ ಮಾಟಗಾರ್ತಿಯರು ಅರಣ್ಯದಲ್ಲಿ ಕೂಡಿಕೊಂಡರು. They all needed to put all their energy to make the potion which would have a powerful spell on people. ಅದು ಎಲ್ಲರೂ ಸೇರಿಕೊಂಡು ತಮ್ಮ ಎಲ್ಲಾ ಶಕ್ತಿಗಳನ್ನ ಬಳಸಿ ದ್ರಾವಣವನ್ನ ತಯಾರಿಸಲು ಪ್ರಾರಂಭಿಸಿದರು. During the collection of energy, one of the witches made a mistake in uttering the words. ಈ ಒಂದು ದ್ರಾವಣವನ್ನ ತಯಾರಿಸಬೇಕಾದಂತಹ ಸಂದರ್ಭದಲ್ಲಿ ಎಲ್ಲ ಮಾಟಗಾರ್ತಿಯರು ಅಂದ್ರೆ ಅವರ ವೇಷಭೂಷಣನೇ ಬೇರೆ ಇರುತ್ತೆ, ಅವರ ಒಂದು ಉಡುಗೆ ತೊಡುಗೆ ಬೇರೆ ಇರುತ್ತೆ, ಅವರ ಒಂದು ಮಂತ್ರೋಚ್ಚಾರ ಬೇರೆ ಇರುತ್ತೆ, ಅವರ ಒಂದು ಭಾಷೆ ಬದಲಾವಣೆ ಇರುತ್ತೆ. ಆದ್ದರಿಂದ ಎಲ್ಲರನ್ನ ಕೂಡ ಅವರು ಮರಳು ಮಾಡುವ ಒಂದು ಶಕ್ತಿಯನ್ನ ಪಡೆದಿರುತ್ತಾರೆ. ಅದೇ ರೀತಿ ಎಲ್ಲ ಮಾಟಗಾರ್ತಿಯರು ಸೇರಿಕೊಂಡು ತಮ್ಮ ಎಲ್ಲಾ ಶಕ್ತಿಗಳನ್ನ ಬಳಸಿಕೊಂಡು ದ್ರಾವಣವನ್ನ ತಯಾರಿಸುವ ಒಂದು ರಸವನ್ನ ತಯಾರಿಸುವ ಸಂದರ್ಭದಲ್ಲಿ ಮಂತ್ರೋಚ್ಚಾರ ಮಾಡುತ್ತಿರುತ್ತಾರೆ, ಮಂತ್ರಗಳನ್ನ ಹೇಳುತ್ತಿರುತ್ತಾರೆ. ಆ ಮಂತ್ರಗಳನ್ನ ಹೇಳುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಮಾಟಗಾತಿ ತಪ್ಪಾಗಿ ಮಂತ್ರವನ್ನು ಹೇಳುತ್ತಾಳೆ. As a result, there was a big explosion. There was a big explosion. It was so big that it completely destroyed the forest. ಅವಳು ತಪ್ಪಾಗಿ ಹೇಳಿದ ಮಂತ್ರೋಚ್ಚಾರದ ಫಲವಾಗಿ ಇಡೀ ಅರಣ್ಯವೇ ಸ್ಫೋಟವಾಯಿತು, ಅರಣ್ಯವು ನಾಶವಾಯಿತು. ಈ ಅರಣ್ಯ ನಾಶದ ನಂತರ ಏನಾಯಿತು ಎಂಬುದನ್ನು ನೋಡೋಣ. As a result, it turned all the witches into teeny creatures like germs. ಈ ಒಂದು ಅರಣ್ಯ ನಾಶದ ಪರಿಣಾಮವಾಗಿ ಎಲ್ಲ ಮಾಟಗಾರ್ತಿಯರ ಒಂದು ಆಕಾರ ಬದಲಾವಣೆ ಆಯಿತು, ಅವರ ಶಕ್ತಿಗಳು ಕಡಿಮೆಯಾದವು, ಅವರು ಸಣ್ಣ ಕ್ರಿಮಿ ಕೀಟಗಳ ಒಂದು ಆಕಾರವನ್ನ ಪಡೆದರು. They were trapped in liquid in a small bottle which was lying in a swamp. ಅವರು ಅಲ್ಲೇ ಕೊಳಚೆ ಪ್ರದೇಶದಲ್ಲಿ ಬಿದ್ದಿರುವಂತಹ ಒಂದು ಬಾಟಲಿಯಲ್ಲಿ ಎಲ್ಲರೂ ಸಿಕ್ಕಿಕೊಂಡರು.
ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಂದು ದಿನ ಆ ಬಾಟಲಿಯು ಹುಡುಗನ ಕೈಗೆ ಸಿಕ್ಕಿತು. ಥಿಂಕಿಂಗ್ ಇಟ್ ಕಂಟೇನ್ಡ್ ಎ ನೈಸ್ ನ್ಯೂ ಡ್ರಿಂಕ್ ಹಿ ಸ್ವ್ಯಾಲ್ಯೂಡ್ ಇಟ್ ಫುಲಿ. ಅದನ್ನು ನೋಡಿದಂತಹ ಬಾಲಕನು ಅದರಲ್ಲಿ ನೀರು ತುಂಬಿತ್ತು. ಆ ನೀರಿನ ಜೊತೆಗೆ ಈ ಎಲ್ಲ ಮಾಟಗಾರ್ತಿಯರು ಕ್ರಿಮಿಕೀಟಗಳ ರೂಪವನ್ನು ಪಡೆದು ಆ ನೀರಿನೊಂದಿಗೆ ಸಿಕ್ಕಿಕೊಂಡಿದ್ದರು. ಅದನ್ನು ನೋಡಿದಂತಹ ಬಾಲಕ ಆ ನೀರನ್ನು ಕುಡಿದನು. ದ ಜರ್ಮ್ಸ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಆ ಒಂದು ಮಾಟಗಾರ್ತಿಯರು ಇದಕ್ಕಾಗಿಯೇ, ಇಂಥ ಒಂದು ಸನ್ನಿವೇಶಕ್ಕಾಗಿಯೇ ಕಾಯುತ್ತಿದ್ದರು. ದೌ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್. ಆದರೆ ಅವರು ಕ್ರಿಮಿಕೀಟಗಳ ರೂಪವನ್ನು ಪಡೆದ ನಂತರ ತಮ್ಮ ಶಕ್ತಿಗಳನ್ನು ಕಳೆದುಕೊಂಡಿದ್ದರು. ಆದ ಕಾರಣ ಅವರು ಆ ಒಬ್ಬ ಬಾಲಕನ ದೈಹಿಕ ಸ್ಥಿತಿಯ ಮೇಲೆ ಯಾವುದೇ ಪರಿಣಾಮವನ್ನುಂಟು ಮಾಡಲಿಲ್ಲ. ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಆದರೆ ಅವನ ಮಾನಸಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಿದರು. ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಕೆಲವು ದಿನಗಳ ನಂತರ ಆ ಹುಡುಗನ ಬಾಯಿಯಿಂದ ವಿಚಿತ್ರ ಮಾತುಗಳು ಬರಲಾರಂಭಿಸಿದವು. He no longer wanted to eat vegetables, fruits and good food. ಅವನು ಮುಂಚೆ ತರ ಒಳ್ಳೆಯ ಆಹಾರವನ್ನ, ಹಣ್ಣು ತರಕಾರಿಗಳನ್ನ ಸೇವಿಸುವುದನ್ನ ಬಿಟ್ಟನು. ಆಲ್ he wanted to do was to ask for pizza, burger and wait for them at home. ಅವನು ಮನೆಯಲ್ಲೇ ಕುಳಿತುಕೊಂಡು ಹೋಟೆಲ್ಗಳಿಂದ ಬರುವಂತಹ ಪಿಜ್ಜಾ ಮತ್ತು ಬರ್ಗರ್ಗಳಿಗಾಗಿ ಕಾಯುತ್ತಿದ್ದನು. ಹಠ ಹಿಡಿದು ತರಿಸಿಕೊಂಡು ತಿನ್ನುತ್ತಿದ್ದನು. He wasted his time waiting for food from hotels or restaurants and watching television, eating ice cream and chips. ಅವನು ಹೋಟೆಲ್ಗಳಿಂದ ಮತ್ತು ರೆಸ್ಟೋರೆಂಟ್ಗಳಿಂದ ಬರುವಂಥ ಆಹಾರಕ್ಕಾಗಿ ಕಾಯುತ್ತಾ ತನ್ನ ಎಲ್ಲ ವೇಳೆಯನ್ನ ವ್ಯರ್ಥ ಮಾಡಿದನು. ಅದರೊಂದಿಗೆ ಟಿವಿಯನ್ನ ನೋಡುತ್ತಾ ಕುಳಿತನು ಮತ್ತು ಐಸ್ ಕ್ರೀಮನ್ನು ಹಾಗೂ ಚಿಪ್ಸ್ಗಳನ್ನು ತಿನ್ನುತ್ತಾ ತನ್ನ ಇಡೀ ಜೀವನದ ತನ್ನ ಅತ್ಯಂತ ಉಪಯೋಗಕಾರಿಯಾದಂತಹ ವೇಳೆಯನ್ನ ವ್ಯರ್ಥ ಮಾಡಿದನು. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಅವನು ಬರುತ್ತಾ ಹಣ್ಣು ಮತ್ತು ತರಕಾರಿಗಳನ್ನ ತಿನ್ನುವುದನ್ನು ನಿಲ್ಲಿಸಿಯೇ ಬಿಟ್ಟನು. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಮೊದಲು ಅವನು ತನ್ನ ಗೆಳೆಯರೊಂದಿಗೆ ವಾಕಿಂಗ್ ಮಾಡುತ್ತಿದ್ದನು, ಆಟವಾಡುತ್ತಿದ್ದನು, ಓಡಾಡುತ್ತಿದ್ದನು. ಬರುತ್ತಾ ಅವನು ಎಲ್ಲವನ್ನು ಮರೆತು ಬಿಟ್ಟನು. Eventually he stopped going out of the house and was sitting or lying about. ಬರುತ್ತಾ ಮನೆಯಿಂದ ಹೊರಗಡೆ ಹೋಗುವುದನ್ನೇ ಮರೆತು ಬಿಟ್ಟನು. He started feeling ill. ಅವನಿಗೆ ಬರುತ್ತಾ ತನ್ನ ದೈಹಿಕ ಸ್ಥಿತಿ ಏಕೋ ಹದಗೆಟ್ಟಿದೆ ಎಂಬ ಒಂದು ಕಲ್ಪನೆ ಅವನಿಗೆ ಉಂಟಾಯಿತು. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಅವನ ಬರುತ್ತಾ ಅವನ ಆರೋಗ್ಯ ಹದಗೆಟ್ಟಿತು. ದ ಎವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ಇದಕ್ಕೆ ಮುಖ್ಯವಾದ ಕಾರಣ ಅವನು ಕುಡಿದಂತ ಒಂದು ದ್ರಾವಣ. ಆಗ ಮಾಟಗಾರ್ತಿಯರು, ಅವನ ದೇಹವನ್ನು ಸೇರಿಕೊಂಡಂತ ಮಾಟಗಾರ್ತಿಯರು ಅವನನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಅವನ ಮೇಲೆ ತಮ್ಮ ಅಧಿಕಾರವನ್ನ ಸಾಧಿಸಿದರು, ತಮ್ಮ ಒಂದು ಪರಿಣಾಮವನ್ನ ಬೀರಿದರು. And the worst thing of all was that the witches had learned to jump from one person to another like virus. ಅವನ ದೇಹದಲ್ಲಿರುವಂತಹ ಎಲ್ಲ ಮಾಟಗಾರ್ತಿಯರು ವೈರಸ್ ರೂಪವನ್ನ ಪಡೆದುಕೊಂಡು ಒಬ್ಬರ ದೇಹದಿಂದ ಮತ್ತೊಬ್ಬರ ದೇಹಕ್ಕೆ ಪ್ರವೇಶ ಮಾಡಿದರು. They managed to turn the effect of the potion into one of the worst disease, the disease of wasting life. ಈ ರೀತಿಯಾಗಿ ಆ ಮಾಟಗಾರ್ತಿಯರು ಅವನ ಮೇಲೆ ಸಂಪೂರ್ಣ ಅಧಿಕಾರವನ್ನ ಸಾಧಿಸಿದರು ಹಾಗೂ ಅವನ ಮಾನಸಿಕ ಸ್ಥಿತಿಯನ್ನ ಅಲ್ಲೋಲ ಕಲ್ಲೋಲ ಮಾಡಿ ಅವನ ಒಂದು ವೇಳೆಯನ್ನ ಸಂಪೂರ್ಣ ವ್ಯರ್ಥ ಮಾಡಿದರು. ಈ ರೀತಿಯಾಗಿ ಅವರು ಮಾಟಗಾರ್ತಿಯರಿಗೆ ಜನರ ಒಂದು ಆರೋಗ್ಯ ಮುಖ್ಯವಾಗಿರಲಿಲ್ಲ, ಅವರೆಲ್ಲರನ್ನ ಅನಾರೋಗ್ಯಕ್ಕೆ ಸಿಲುಕಿಸುವುದೇ ಇವರ ಒಂದು ಮುಖ್ಯ ಉದ್ದೇಶವಾಗಿತ್ತು. It was a long while before, with the help of his microscope, Dr. Pitton Healthy discovered that the little witches were causing this disease. ಹಲವಾರು ದಿನಗಳ ನಂತರ ಡಾಕ್ಟರ್ ಫಿಟನ್ ಹೆಲ್ದಿ ಎನ್ನುವರು ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದರು. ಆ ಮೈಕ್ರೋಸ್ಕೋಪದ ಮೂಲಕ ಈ ಒಂದು
ಅನಾರೋಗ್ಯಕ್ಕೆ ಕಾರಣವೇನು ಎಂಬುದನ್ನು ಅವರು ತಿಳಿದುಕೊಂಡರು. ದೇರ್ ವೇರ್ ನೋ ವ್ಯಾಕ್ಸಿನ್ ಆರ್ ಕಫ್ ಮಿಕ್ಚರ್ಸ್ ಟು ಗೆಟ್ ರಿಡ್ ಆಫ್ ದೆಮ್. ಇದಕ್ಕೆ ಯಾವುದೇ ಲಸಿಕೆ, ಚುಚ್ಚುಮದ್ದು ಮತ್ತು ಔಷಧಗಳು ಇರಲಿಲ್ಲ. ದ ಡಾಕ್ಟರ್ ಫೌಂಡ್ ಔಟ್ ದ್ಯಾಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್. ಇದು ಯಾರಿಂದ ಈ ರೀತಿಯಾಗಿ ಆಗುತ್ತದೆ ಎಂಬುದು ಅವರಿಗೆ ತಿಳಿದು ಹೋಗಿತ್ತು. ಆ ಮಾಟಗಾರ್ತಿಯರ ಕೆಲಸವೇ ಎಂಬುದು ಗೊತ್ತಾಗಿತ್ತು. ಇಟ್ ಟರ್ನ್ಡ್ ಔಟ್ ದ್ಯಾಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಎಫರ್ಟ್ ಟು ಲೈವ್ ಎ ಹೆಲ್ದಿ, ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್. ಅವರ ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ಅವರಿಗೆ ಗೊತ್ತಿತ್ತು ಈ ಮಾಟಗಾರ್ತಿಯರನ್ನು ಹೇಗೆ ಓಡಿಸಬಹುದು ಎಂಬುದು ಅವರಿಗೆ ತಿಳಿದಿತ್ತು. ಯಾವಾಗ ಜನರು ಹೆಲ್ದಿಯಾಗಿ, ಆರಾಮಾಗಿ, ಸಂತೋಷದಾಯಕವಾಗಿ ಹಾಗೂ ಒಳ್ಳೆಯ ಆಹಾರವನ್ನು ಸೇವಿಸಿ ಯಾವಾಗ ಖುಷಿಯಾಗಿ ಮತ್ತು ಆರೋಗ್ಯಯುತವಾಗಿರುತ್ತಾರೋ ಆವಾಗ ಮಾತ್ರ ಈ ಮಾಟಗಾರ್ತಿಯರು ಅವರನ್ನು ಬಿಟ್ಟು ಹೋಗಲು ಸಾಧ್ಯ ಎಂಬ ವಿಷಯ ಅವರಿಗೆ ತಿಳಿದಿತ್ತು. When a person became healthy, the witches had to leave that body as soon as they could, ridding off on his knees. ಯಾವಾಗ ಮನುಷ್ಯರು ಆರೋಗ್ಯಯುತವಾಗಿರುತ್ತಾರೋ ಆಗ ಅವರ ಒಂದು ಸೀನಿನ ಮೂಲಕ ಅವರ ದೇಹದಲ್ಲಿರುವಂತಹ ಮಾಟಗಾರ್ತಿಯರು ಅವರ ದೇಹವನ್ನು ಬಿಟ್ಟು ಹೊರಗಡೆ ಹೋಗುತ್ತಾರೆ ಎಂಬ ವಿಷಯ ಅವರಿಗೆ ಗೊತ್ತಿತ್ತು. From then on, the best remedy was neither pills nor injections. ಅವರು ಹೇಳಿದ್ರು ಏನಪ್ಪಾ ಅಂದ್ರೆ ಇದಕ್ಕೆ ಒಂದು ಪರಿಹಾರವೆಂದರೆ ಔಷಧಿಗಳಲ್ಲ, ಟ್ಯಾಬ್ಲೆಟ್ಸ್ ಅಲ್ಲ, ಚುಚ್ಚುಮದ್ದು ಅಲ್ಲ, ಬಟ್ ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಟು ಡೂ ಸಮ್ ಎಕ್ಸಸೈಸ್. ಇದಕ್ಕೆ ಒಂದು ಉತ್ತಮವಾದ ರೆಮಿಡಿ ಏನಪ್ಪಾ ಅಂದರೆ ಯಾವುದೇ ಔಷಧಗಳ ಅಲ್ಲ, ಯಾವುದೇ ಚುಚ್ಚುಮದ್ದು ಅಲ್ಲ, ಆದರೆ ಇದಕ್ಕೆ ಇರುವಂಥ ಒಂದೇ ಒಂದು ಪರಿಹಾರ, ಅವರ ಬದುಕಿನಲ್ಲಿ ಸಿಕ್ಕಿಕೊಂಡಿರುವಂಥ ಈ ಎಲ್ಲ ಮಾಟಗಾತಿಯರನ್ನ, ವೈರಸ್ ಅನ್ನ ಹೊಡೆದೋಡಿಸಲು ಇರುವಂಥ ಒಂದೇ ಒಂದು ಪರಿಹಾರವೆಂದರೆ ಅವರು ಎಲ್ಲ ಜನರು ಏನು ಮಾಡಬೇಕು, ಒಳ್ಳೆಯ ಆಹಾರವನ್ನು ತಿನ್ನಬೇಕು, ಹಣ್ಣು ತರಕಾರಿಗಳನ್ನು ತಿನ್ನಬೇಕು, ಎಕ್ಸಸೈಸ್ಗಳನ್ನು ಮಾಡಬೇಕು ಎಂಬುದೇ ಆಗಿತ್ತು. Whoever came to see Dr. Fit and Healthy and took his advice ended up totally well, being cured of the wasting life disease. ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ಅವರನ್ನ ಯಾರೇ ಭೇಟಿಯಾಗಲು ಬಂದರೂ ಕೂಡ ಅವರೆಲ್ಲರಿಗೂ ಕೂಡ ಅವರು ಹೇಳುವ ಒಂದೇ ಒಂದು ಸಂದೇಶವೆಂದರೆ ಆರೋಗ್ಯವಂತರಾಗಿರ್ರಿ, ಎಕ್ಸಸೈಸ್ಗಳನ್ನು ಮಾಡಿರಿ, ಒಳ್ಳೆಯ ಆಹಾರವನ್ನು ಸೇವಿಸ್ರಿ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಳನ್ನು ತಿನ್ನಿರಿ ಅನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದರು. ಅದಾದ ನಂತರ ಎಂಡೆಡ್ ಅಪ್ ಟೋಟಲಿ ವೆಲ್, ಎಲ್ಲರೂ ಕೂಡ ಆರಾಮಾಗಿ ಇದ್ದರು. ಬೀಯಿಂಗ್ ಕ್ಯೂರ್ಡ್ ಆಫ್ ದಿ ವೇಸ್ಟಿಂಗ್ ಲೈಫ್ ಡಿಸೀಸ್, ಅವರ ಒಂದು ಜೀವನದಲ್ಲಿ ಹೋಗಿರುವಂತಹ ವೈರಸ್ ಏನಾಗಿರ್ಬೋದು, ವೈರಸ್ಸಿನ ರೂಪವನ್ನು ಪಡೆದಂತಹ ಮಾಟಗಾರ್ತಿಯರು ಅವರ ಜೀವನದಿಂದ ಹೊರಗಡೆ ಬಂದರು. ಎಲ್ಲರೂ ಕೂಡ ಖುಷಿಯಾಗಿ ಇದ್ದರು, ಉತ್ತಮವಾದ ಜೀವನವನ್ನು ಸಾಗಿಸಿದರು. Dear students, after listening to the story, let me check that how much you have understood the chapter. So here 3 sets of comprehension checks consisting of 11 questions. So write all the questions and answers sent to on my WhatsApp group. I hope you all will send it at the earliest. Will you do that? ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ಪಾಠದ ವಿವರಣೆಯ ಕೊನೆಯಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದ ಅಂಶಗಳೆಂದರೆ, ನಮ್ಮೆಲ್ಲರಿಗೂ ಗೊತ್ತು ಇವತ್ತಿನ ದಿನ ಕೋವಿಡ್-19 ಇಡೀ ಜಗತ್ತನ್ನೇ ವ್ಯಾಪಿಸಿ ಮನುಕುಲವನ್ನು ನಾಶ ಮಾಡುತ್ತಿದೆ, ತನ್ನ ಅಟ್ಟಹಾಸವನ್ನು ಮೆರೆಯುತ್ತಿದೆ, ಎಷ್ಟೋ ಅಮಾಯಕರ ಪ್ರಾಣಗಳನ್ನು ಕಸಿದುಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕಾದಂತಹ ಅಂಶಗಳೆಂದರೆ, ಒಳ್ಳೆಯ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಳ್ಳಬೇಕು, ಒಳ್ಳೆಯ ಹವ್ಯಾಸಗಳನ್ನು ನಾವು ಬೆಳೆಸಿಕೊಳ್ಳಬೇಕು, ಹಣ್ಣು ಹಂಪಲಗಳನ್ನು ತಿನ್ನುವುದನ್ನು ರೂಢಿಸಿಕೊಳ್ಳಬೇಕು, ದೈನಂದಿನ ವ್ಯಾಯಾಮವನ್ನು ಮಾಡಬೇಕು, ಜೊತೆಗೆ ಕುಟುಂಬದವರ ಜೊತೆಗೆ, ನೆರೆಹೊರೆಯವರ ಜೊತೆಗೆ ಚೆನ್ನಾಗಿರಬೇಕು, ಹಾಗೂ ನಮ್ಮ ಅನಾದಿ ಕಾಲದಿಂದ ಬಂದಿರುವಂತಹ ಸಂಸ್ಕೃತಿ ಸಂಪ್ರದಾಯವನ್ನು ಬಿಡಬಾರದು. ಆದ ಕಾರಣ
ಈ ಒಂದು ಕೋವಿಡ್-19 ಬಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಪಾಠ ಅತ್ಯಂತ ಸೂಕ್ತವಾದುದು ಎಂಬುದು ನನ್ನ ಅನಿಸಿಕೆ. ಆದ ಕಾರಣ ನೀವು ಮತ್ತು ನಾವು ಎಲ್ಲರೂ ಕೂಡಿಕೊಂಡು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಂಡು ಒಳ್ಳೆಯ ಸಂಸ್ಕೃತಿ ಸಂಪ್ರದಾಯವನ್ನು ಬೆಳೆಸೋಣ ಎಂದು ಹೇಳುತ್ತಾ ಕೊನೆಯದಾಗಿ ನನ್ನ ವಂದನೆಗಳನ್ನು ಹೇಳುತ್ತೇನೆ.